ಬಿಜೆಪಿಯಿಂದ ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟ ಬೆನ್ನಲ್ಲೇ ನಿರೀಕ್ಷೆಯಂತೆ ಕಾಂಗ್ರೆಸ್ನ ತಂತ್ರಗಾರಿಕೆ ಟಿಕೆಟ್ ವಿಚಾರದಲ್ಲಿ ಬದಲಾಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೇಗೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ. ಬಿಜೆಪಿಯ ಒಕ್ಕಲಿಗ ಮುಖಂಡನಿಗೆ ಕಾಂಗ್ರೆಸ್ ಗಾಳ ಹಾಕಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾಜಿ ಶಾಸಕ ವಾಸು ಅವರ ಪುತ್ರ ಕವೀಶ್ ಗೌಡಗೆ ಕಾಂಗ್ರೆಸ್ನವರು ಗಾಳ ಹಾಕಿದ್ದಾರೆ. ತಮ್ಮ ಪಕ್ಷಕ್ಕೆ ಸೆಳೆದು ಯದುವೀರ್ ವಿರುದ್ಧ ನಿಲ್ಲಿಸಬೇಕು ಅನ್ನುವಂತಹ ಕಸರತ್ತು ಓಡಾಟ ಎಲ್ಲವೂ ಆಗ್ತಾ ಇದೆ. ಮೈಸೂರು ಕೊಡಗು ಒಕ್ಕಲಿಗರು ಅತಿ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ಕ್ಷೇತ್ರ. ಒಕ್ಕಲಿಗರು ಅಹಿಂದ ಮತಗಳನ್ನ ಒಗ್ಗೂಡಿಸಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯ. ಸತತ 10 ವರ್ಷದಿಂದ ಬಿಜೆಪಿ ತೆಕ್ಕೆಯಲ್ಲಿರುವಂತಹ ಕ್ಷೇತ್ರವನ್ನ ಈ ಮೂಲಕ ನಾವು ತೆಗೆದುಕೊಳ್ಬಹುದು, ಕಿತ್ಕೊಳ್ಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಈ ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕವೀಶ್ ಗೌಡ ಸ್ಪರ್ಧೆಯನ್ನ ಮಾಡಿದ್ರು. ಸೊ ಕವೀಶ್ ಗೌಡ ಇಸ್ ಅ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅನ್ನೋದು ಕಾಂಗ್ರೆಸ್ನ ಕೆಲ ನಾಯಕರ ಅಭಿಪ್ರಾಯ ಆಗ್ತಾ ಇದೆ. ಇಲ್ಲಿ ತನಕ ನೋಡಿ 17 ಚುನಾವಣೆಗಳು ಈ ಮೈಸೂರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗಿದೆ. 12ರಲ್ಲಿ ಕಾಂಗ್ರೆಸ್ ಗೆದ್ದಿದೆ, 4ರಲ್ಲಿ ಬಿಜೆಪಿ ಗೆದ್ದಿದೆ. ಬಟ್ ಒಕ್ಕಲಿಗ ಅಭ್ಯರ್ಥಿಗೆ ಚಾನ್ಸ್ ಜಾಸ್ತಿ ಇದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೆಪಿ ನಾಗರಾಜ್, ಈಗ ಯದುವಂಶ ಅಂತ ಬಂದಾಗ ಜನ ಈ ಜಾತಿ ಮೀರಿ ಯೋಚನೆ ಮಾಡ್ತಾರಲ್ವಾ ಅನ್ನುವಂತಹ ಒಂದು ಕಾಮನ್ ಪ್ರಶ್ನೆ ಉದ್ಭವಿಸುತ್ತೆ. ಒಂದು ಎರಡನೇದು, ಕವೀಶ್ ಗೌಡ ಅವರ ಪ್ಲಸ್ ಏನು ಮೈನಸ್ ಏನು, ಇವರೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಕಾಂಗ್ರೆಸ್ನ ಒಂದಷ್ಟು ನಾಯಕರು ತೀರ್ಮಾನಕ್ಕೆ ಬರ್ತಾ ಇರೋದಕ್ಕೆ ಏನು ರೀಸನ್ ಅಂತ? ನಿಮ್ಮ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಮತಾ, ಜನ ಜಾತಿಯನ್ನ ಮೀರಿ ಯೋಚನೆ ಮಾಡಬಲ್ಲರು, ಆದರೆ ಇವತ್ತಿನ ಪಾಲಿಟಿಕ್ಸ್ ಆ ರೀತಿಯಾಗಿಲ್ಲ. ಯಾಕೆಂದರೆ ಮೈಸೂರಿನ ರಾಜಕಾರಣದಲ್ಲೇ ಈ ಹಿಂದೆ ಶಿಖಂಡದತ್ತ ನರಸಿಂಹರಾಜ ಒಡೆಯರ್ ಅವರನ್ನು ಕೂಡ 2 ಬಾರಿ ಸೋಲಿಸಿದಂಥದ್ದು ಮೈಸೂರಿನ ಕ್ಷೇತ್ರದ ಮತದಾರರು. ಹೀಗಾಗಿ ಜಾತಿಯ ಪಾಲಿಟಿಕ್ಸು ಅದು ರಾಜವಂಶಸ್ಥಕ್ಕೂ ಕೂಡ ತಟ್ಟುವುದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಹೀಗಾಗಿಯೇ ಬಿಜೆಪಿ ಕಾಂಗ್ರೆಸ್ ಕೂಡ ತನ್ನ ಲೆಕ್ಕಾಚಾರಗಳನ್ನ ಬದಲಾಯಿಸಿಕೊಂಡಿದೆ. ಈ ಹಿಂದೆ ಪ್ರತಾಪ್ ಸಿಂಹ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಟ್ರಾಟಜಿಯೇ ಬೇರೆ ಇತ್ತು. ಈಗ ಯಾವಾಗ ಯದುವಂಶದ ಯದುವೀರ್ ಅವರು ಕ್ಯಾಂಡಿಡೇಟ್ ಅಂತ ನಿನ್ನೆ ಅನೌನ್ಸ್ ಆಗಿದೆಯೋ ತಕ್ಷಣದಲ್ಲೇ ತಮ್ಮ ಕಾರ್ಯತಂತ್ರವನ್ನು ಬದಲಾಯಿಸಿದ್ದಾರೆ. ಈಗ ಪ್ರಬಲವಾದಂತಹ ಒಕ್ಕಲಿಗ ಮುಖಂಡ ಇದ್ದರೆ, ಪ್ರಬಲವಾದ ಒಕ್ಕಲಿಗ ನಾಯಕ ಇದ್ದರೆ ಸಹಜವಾಗಿಯೇ ಏನು ಒಕ್ಕಲಿಗರಿಗೆ ಒಂದು ರೀತಿಯಂಥ ಮನೋಭಾವ ಇದೆ. ತಮ್ಮ ಸಮುದಾಯದ ಕೈಯಲ್ಲಿದ್ದಂಥ ಕ್ಷೇತ್ರ ಈಗ ಏಕಾಏಕಿ ಕೈ ತಪ್ಪಿ ಬಿಡುತ್ತೆ ಅನ್ನುವಂಥ ಆತಂಕ ಆ ಸಮುದಾಯದ ಒಳಗಡೆ ಇರುವಂಥದ್ದು ಸಹಜ. ಹಾಗಾಗಿ ಅದನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿಯೇ ವಾಸು ಅವರ ಪುತ್ರ, ದಿವಂಗತ ವಾಸು ಅವರ ಪುತ್ರ ಕವೀಶ್ ಅವರನ್ನು ಕಣಕ್ಕಿಳಿಸುವಂಥ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕವೀಶ್ ಅವರು ತಮ್ಮ ತಂದೆಯ ಮಾತನ್ನು ಮೀರಿ ಅವರು ಬಿಜೆಪಿಯನ್ನು ಸೇರಿದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 55,000 ಮತಗಳನ್ನು ಕೂಡ ಪಡೆದಿದ್ರು. ಈ ಕಡೆ ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಯುವ ನಾಯಕ ಅನ್ನುವಂಥ ರೀತಿಯಂಥ ಗುರುತನ್ನು ಅವರು ಮಾಡಿಕೊಂಡಿದ್ದಾರೆ. ಮತ್ತು DK ಶಿವಕುಮಾರ್ ಅವರ ಜೊತೆಗೆ ಬಹಳ ಉತ್ತಮವಾದಂಥ ಸಂಬಂಧ ವಾಸು ಅವರ ಫ್ಯಾಮಿಲಿಗಿದೆ. ಈ ಎಲ್ಲದರ ಲೆಕ್ಕಾಚಾರಗಳ ಆಧಾರದ ಮೇಲೆ ಯದುವೀರ್ ಅವರ ವಿರುದ್ಧ ಕಾಂಗ್ರೆಸ್ನಿಂದ ಕವೀಶ್ ಅವರನ್ನು ಕಣಕ್ಕಿಳಿಸುವಂಥ ಪ್ರಯತ್ನಗಳು ಈಗ ಆರಂಭವಾಗಿದೆ. ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ.